ನಮಸ್ತೆ ಎಲ್ರಿಗೂ. ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಾಕಷ್ಟು ಅಣ್ಣಂದಿರು ಫೋನ್ ಮಾಡಿದ್ರಿ ನೀವು. ಅದನ್ನ ಹೇಳ್ಬೇಕಂತಂದೆ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆನೆ ನಾವು ಹೊಲಕ್ಕೆ ಹೋಗಿದ್ವಿ. ಯಾಕಪ್ಪ ಅಂದ್ರೆ ಹೊಲಕ್ಕೆ ನಾವು ಗೊಬ್ಬರ ಹೇರಿಸಿದ್ವಲ್ಲ, ಅದ್ರ ಒಳಗಿಂದ ಕಸ, ದಂಟು, ಕಡ್ಡಿ, ಆಮೇಲೆ ಪ್ಲಾಸ್ಟಿಕ್ ಕವರ್ಸು, ಬಟ್ಟೆ ತುಂಡು ಅವೆಲ್ಲ ಈಗ ಮಳೆ ಆದ್ಮೇಲೆ ಭಾಳ ಎದ್ದು ಕಾಣ್ತಿದ್ವು ಹೊಲದಾಗ. ಅವನ್ನೆಲ್ಲ ದುಂಡಗ್ ಹಾಕಿ ಚೆಲ್ಲಿದ್ರಾತು ಅಂಥೇಳಿ ನಾವು ಹೊಲಕ್ಕೆ ಹೋಗಿದ್ವಿ. ಬೆಳಗ್ಗೆನೇ ಹೋಗಿದ್ವಿ ರೀ. ನೋಡ್ರಿ ಇಲ್ಲಿ ಕಾಣ್ತಾ ಐತಿ. ಈ ಥರ ಕಲ್ಲು, ಇಲ್ಲ ಐತೆ ನೋಡ್ರಿ ಕಟ್ಟಿಗೆ, ಆಮೇಲೆ ಪ್ಲಾಸ್ಟಿಕ್ ಕವರು ಇವನ್ನೆಲ್ಲ ಆರಿಸಿ ನಾವು ದುಂಡಗೆ ಹಾಕಿದ್ವಿ ಅವಷ್ಟೂನು. ಬೆಳಗ್ಗೆ ಎದ್ದು ವಾಕ್‌ನೂ ಆಗುತ್ತೆ, ಮತ್ತು ಹೊಲ್ದಾಗ ಕೆಲಸನೂ ಆಗುತ್ತೆ. ಹೊಲ ತುಂಬ ಸಮೀಪ ಐತ್ರಿ ನಮ್ಮದು. ಹೊಲ್ದಾಗ ನಿಂತ್ರೆ ಊರನ್ ಮನೆಗಳೆಲ್ಲ ಕಾಣ್ತಿರ್ತಾವೆ, ಅಷ್ಟು ಸಮೀಪ ಐತೆ. ಅದಕ್ಕೆ ಬೆಳಿಗ್ಗೆನೇ ಹೋಗಿ ಒಂದು 9-10 ಗಂಟೆಗೆ ವಾಪಸ್ ಬಂದ್ರಾತು ಅಂತಂದು ಹೊಲಕ್ಕೆ ನಾಷ್ಟ ಮಾಡ್ಕೊಂಡು ತಗೊಂಡು ಹೋಗಿ ಕೆಲಸ ಮಾಡ್ತಾ ಇದ್ವಿ. ಕೆಲವಷ್ಟು ಜನ ಅಣ್ಣಂದಿರು ಫೋನ್ ಮಾಡಿದ್ರು ನಮಗೆ. ಅದನ್ನು ನಾನು ಇವತ್ತು ಹೇಳಬೇಕಂತಂದೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ಮೆಣಸಿನ ಬೀಜ ಬಿತ್ತಿದ್ವಿ. ಬಿತ್ತೋ ವಿಡಿಯೋವನ್ನು ನಿಮಗೆ ಹಾಕಿದ್ವಿ. ತುಂಬ ಚೆನ್ನಾಗಿ ಹುಟ್ಟಿದೆ ರೀ. ಸಾಲು ಚೆನ್ನಾಗಿ ಕಾಣ್ತಾ ಐತೆ. ಆದರೆ ವಿಡಿಯೋದಲ್ಲಿ ಅದು ಕಾಣ್ತಾ ಇಲ್ಲ. ಸಾಲುಗಳು ಕಾಣಲ್ಲ. ಇನ್ನೂ ಚಿಕ್ಕ ಚಿಕ್ಕದಾಗಿದಾವೆ ರೀ ಗಿಡಗಳು. ನಾನು ಝೂಮ್ ಹಾಕಿ ತೋರಿಸಿ ನೆಕ್ಸ್ಟ್ ತೋರಿಸ್ತೀನಿ. ಅದರಿಂದ ಸಾಲುಗಳು ಕಾಣ್ತಾ ಇಲ್ಲ. ಇನ್ನು ವಿಡಿಯೋ ಕಾಣಲ್ಲ. 4 ಪಟ್ಟಿಗೊಂದು, ಗೇಣಿಗೊಂದು, ಚೋಟಿಗೊಂದು ಚೆನ್ನಾಗಿ ಹುಟ್ಟಿದವು. ಬೀಜನ ಬಿತ್ತಿದಾಗ ತೋರಿಸಿದ್ದೆ ನಿಮಗೆ ಅದೇ ರೀತಿ ಹುಟ್ಟಿದಾವೆ ನೋಡ್ರಿ. ಈ ಥರ ಕಲ್ಲು, ಕಟ್ಟಿಗೆ, ಕಸ ಎಲ್ಲ ಈ ಥರ ದುಂಡಗೆ ಹಾಕಿದ್ವಿ. ಗೊಬ್ಬರದಂಥ ಕಸ ರೀ ಇದು. 1-2 ಸಾರಿ ಆರಿಸಿದ್ವಿ. ಅವು ಒಳಗೆ ಸಿಕ್ಕೊಂಡಿದ್ವು. ಮಳೆ ಆದಮೇಲೆ ಈ ಥರ ಮೇಲೆ ಕಾಣಕ್ಕಿಡಿದ್ವು. ಹೊಲ ಒಂದು ಸ್ವಲ್ಪ ಹೊಲಸಾಟ ಅನ್ಸಕ್ಕಿಡಿತ್ರಿ. ಈ ಥರ ಆರಿಸಿದ್ಮೇಲೆ ಇಷ್ಟು ನೀಟಾಗಿ ಹೊಲ ಕಾಣಕ್ಕಿಡಿತ್ರಿ ಕರ್ರಗೆ. ಮನಸ್ಸಿಗೆ ಬಂತು. ನೋಡ್ರಿ ಈಗ ಮೆಣಸಿನ ಗಿಡಗಳು ಕಾಣ್ತಾ ಇದ್ದಾವೆ. ಈಗ 2 ಎಲೆ 2 ಎಲೆ 4 ಎಲೆ ಪಕ್ಕಲ್ ತಗೊಂಡು ಏಳ್ತಾ ಇದ್ದಾವೆ. ಕರೆಕ್ಟ್ 2 ಬಟ್ಟಿಗೊಂದು, 4 ಪಟ್ಟಿಗೊಂದು. ಭಾಳ ಡಿಫ್ರೆನ್ಸ್ ಅಂದ್ರೆ ಗೇಣಿಗೊಂದು ಈ ಥರ ಹುಟ್ಟಿದವು. ನಾನು ಬಿತ್ತೋ ವಿಡಿಯೋ ಮಾಡಿದಾಗನೇ ನಿಮಗೆ ಹೇಳಿದ್ದೆ ನಾನು. 2 ಇಂಚು ಹರಿಸಿ ಬಿತ್ತಿದೀವಿ ರೀ ಅಂತಂದು. ಅದನ್ನು ಬೀಜ ಎಬ್ಬಿನೂ ಸಹ ತೋರಿಸಿದ್ದೆ. ಕೆಲವಷ್ಟು ಜನ ಅಣ್ಣಂದಿರು ಏನು ಮಾಡಿದಾರಪ್ಪ ಅಂದ್ರೆ, ಒಂದು ಗೇಣುದ್ದ ಹರಿಸಿ ಬಿತ್ತಿದೀವಿ ರೀ ನಾವು ಅಂತಂದು ಹೇಳಿದಿರಿ. ನೀವು ಒಂದು ಸಾರಿ ಫೋನ್ ಮಾಡಿ ಕೇಳಿದರೆ ನಾವು ಮತ್ತೊಂದು ಸಾರಿ ಹೇಳಿನೂ ಹೇಳ್ತಿದ್ವಿ. ಈಗ ಎಷ್ಟೊಂದು ಜನ ಅಣ್ಣಂದಿರು ಫೋನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸಾಯಂಕಾಲ 7 ಗಂಟೆಯಿಂದ ಫೋನ್ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆ ತನಕನೂ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಹೊಸ್ದಾಗಿ ಮಾಡೋರು. ಅನುಭವ ಇದ್ದ ಅಣ್ಣಂದ್ರಿಗೆ ಏನು ಹೇಳ್ತಾ ಇಲ್ಲ. ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ತೀವಿ ರೀ, ನೀವು ನಮಗೆ ಮಾಹಿತಿ ಹೇಳ್ರಿ ಅಂತಂದು ಬೀಜದ ಕಾಯನ್ನು ತೊಗೊಂಡು ಹೋಗಿದ್ರಲ್ಲ, ಅವರು ಸಂಜೆ 7 ಗಂಟೆಯಿಂದ 9:30, 10 ಗಂಟೆ ತನಕನೂ ಫೋನ್ ಮಾಡಿ ಕೇಳ್ತಿರ್ತಾರೆ. ಅವರಿಗೆಲ್ಲರಿಗೂ ನಾವು ಮಾಹಿತಿ ಕೊಡ್ತಿರ್ತೀವಿ. ಒಂದಿಷ್ಟು ಜನ ಅಣ್ಣಂದಿರು ಕೇಳಲಾರ್ದೇನೆ ಬಿತ್ತಿದ್ದೀರಿ. ಆಮೇಲೆ ವಿಡಿಯೋನೂ ಹಾಕಿದ್ದೆ ನಾನು. 2 ಇಂಚ್ ಹರಿಸಿದೀವಿ ರೀ ಅಂತಂದು ಅವನ ಬೀಜ ಎಬ್ಬಿನೂ ತೋರಿಸಿದ್ದೆ. ಒಂದು ಗೇಣು ಹರಿಸಿ ಅವು ಮೊಳಕೆ ಒಡೆದವ್ರಿ ಮ್ಯಾಲೆ ಬರ್ತಾ ಇಲ್ಲ ಅಂತ ಹೇಳಿದರು. ಅವಕ್ಕೆ ಅಷ್ಟು ಆಳವಾಗಿ ಇಳಿಸ್ದಾಗ ಮೇಲೆ ಬರೋ ಅಷ್ಟು ಅವಕ್ಕೆ ಈ ಪುಟಾಣಿಗೆ ಇರೋದಿಲ್ರಿ. ಆದ್ದರಿಂದ 2 ಇಂಚಷ್ಟು ತೇಲ್ಸಿ ಬಿತ್ತಬೇಕಂತಾರಲ್ಲ, ಆ ರೀತಿ 2 ಇಂಚಿನಷ್ಟಷ್ಟು ಕೆಳಗೆ ಇಳಿಸ್ಬೇಕು. ಕೂರ್ಗಿನ ಬೀಜ ಬೀಳೋ ಥರ ನೋಡ್ಕೋಬೇಕು. ಅಂದಾಗ ಅದು ನೀಟಾಗಿ ಭೂಮಿ ಬಿಟ್ಟು ಮೇಲೆ ಬರಕ್ಕೆ ಅದಕ್ಕೆ ಸಾಧ್ಯ ಐತೆ. ಆಮೇಲೆ ಕೆಲವಷ್ಟು ಜನ ಅಣ್ಣಂದ್ರು ಕೇಳ್ತಾ ಇದ್ದೀರಿ, ಬಿತ್ತಬೇಕಂತೀವ್ರಿ ಹಸಿನೇ ಇಲ್ಲ ಅಂತ. ನಿಮಗೆ ನೀರಾವರಿ ಇತ್ತಪ್ಪ ಅಂದ್ರೆ ಒಣ ಮಣ್ಣಲ್ಲೇ ಧೈರ್ಯ ಮಾಡಿ ಬಿತ್ತಬಹುದು. ಅಲ್ಪ ಸ್ವಲ್ಪ ಮಳೆ ಆಗಿ ನಮಗೆ ಗೊತ್ತಾಗಲ್ಲ ಅದು ನಿಮ್ಮ ಹೊಲ ಯಾವ ರೀತಿ ಹಸಿ ಐತಿ ಅಂತ. ಅಲ್ಲೇ ಅನುಭವ ಇದ್ದ ರೈತರ ಅಣ್ಣಂದ್ರು ಸಾಕಷ್ಟು ಜನ ಇರ್ತಾರೆ. ಒಂದು ಮಾತು ಕೇಳೋದಂತೂ ಭಾಳ ಬೆಟ್ರ್. ಬಿತ್ತಬಹುದೇನ್ರಿ ಮೆಣಸಿನ ಬೀಜನ ಅಂತೇಳಿ. ಕಡ್ಡಿ ಮೆಣಸಿನ್ಕಾಯಿ ಇವಾಗ ಬೀಜನ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ. ನಿಮಗೆ ಹಸಿ ಇತ್ತಪ್ಪ, ನೀರಾವರಿ ಇತ್ತಪ್ಪ ಅಂದ್ರೆ ಕಡ್ಡಿ ಮೆಣಸಿನ್ಕಾಯಿನ ನೀವು ಬಿತ್ತಬಹುದು. ಈಗ ಅನುಕೂಲ ಐತೆ ಬಿತ್ತಕ್ಕೆ. ಬಿತ್ತಿರಿ ಇಳುವರಿ ಚೆನ್ನಾಗಿ ಬರುತ್ತೆ. ಕಾಯಿನೂ ಚೆನ್ನಾಗಿ ಹಿಡಿತಾವು. ಆಮೇಲೆ ಈಗ ಬಿತ್ತೋದ್ರಿಂದ ಅದು ಬ್ಲಾಕ್ ಟ್ರಿಪ್ಸ್ ಅಂಥೇಳಿ ರೋಗಕ್ಕೆ ಗಿಡಗಳು ಸಿಗೋದಿಲ್ಲ. ನಮ್ಮ ಭಾಗದಲ್ಲಿ ಇಲ್ಲರಿ. ಆದ್ರೆ ರೈತರ ಅಣ್ಣಂದ್ರೆ ಹೇಳಿದ್ದು ಇದನ್ನ ಮಾಹಿತಿನ. 6ನೇ ತಿಂಗಳು 7ನೇ ತಿಂಗಳು ಬಿತ್ತಿದ್ರೆ ಆ ರೋಗ ಅಟ್ಯಾಕ್ ಆಗಲ್ಲ ಅಂತ ಹೇಳಿದರು. ಆದ್ದರಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲೇನು ಬಿತ್ತನೆ ಮಾಡ್ತೀವಿ ಅಂದ್ರಲ್ಲ, ಅವರು ಈಗ ಬಿತ್ತಿಬಿಡ್ರಿ.
ಆಮೇಲೆ ಮತ್ತೊಂದು ಸರಿ ಹೇಳ್ತೀನಿ ಅಣ್ಣವ್ರೆ, ದಯವಿಟ್ಟು ಗೋಂಜಾಳ ಮತ್ತು ಶೇಂಗಾ ಹರಿಸ್ದಂಗೆ ಇದನ್ನ ಹರಿಸಿ ಬಿತ್ತಬೇಡ್ರಿ. 2 ಇಂಚ್ ಅಷ್ಟ ತೇಲ್ಸಿ ಬಿತ್ರಿ. ಹಿಂದ ಕುಂಟಿನೂ ಕಟ್ರಿ, ಏನು ತೊಂದ್ರೆ ಏನಿಲ್ಲ. ಬಿತ್ತಿದ ಬೀಜದ ಮೇಲೆ ಲೈಟಾಗಿ ಮಣ್ಣು ಬೀಳೋದ್ರಿಂದ ಅದು ಹವಾ ಆಡ್ದಂಗಾಗಿ ಬೇಗ ಹಸಿಗೆ ಅದು ಬೀಜ ಉಬ್ಬಿ ಮೊಳಕೆ ಬೇಗ ಬರುತ್ತೆ. ಹಿಂದ ಕುಂಟಿನೂ ಕಟ್ಟೋದ್ರಿಂದ ತೊಂದ್ರೆ ಏನೂ ಇಲ್ಲ. ಹಿಂದ ಕುಂಟಿ ಕಟ್ರಿ. ಅಂ ಇವತ್ತಿನ ವಿಡಿಯೋ ನಿಮಗೆ ಅನುಕೂಲ ಆಗೈತಿ ಅಂತಂದು ತಿಳ್ಕೊಂತೀನಿ. ಭಾಳಷ್ಟು ಜನ ಅಣ್ಣಂದ್ರಿಗೆ ಪ್ರಯೋಜನ ಆಗೈತಿ ಅಂತ ತಿಳ್ಕೊಂಡಿರ್ತೀನಿ. ಇದರಲ್ಲಿ ನಮ್ಮ ಹತ್ರ ಬೀಜ ಒಯ್ದೋರು, ಅನುಭವಿ ರೈತರು ಅಣ್ಣಂದ್ರು ಭಾಳ ಜನ ಇದಾರ. ಅವ್ರ ಹತ್ರ ನಾವು ತಿಳ್ಕೊಬೋದು. ಅಷ್ಟು ಒಂದು ಜ್ಞಾನ ಇದ್ದ ಅಣ್ಣಂದ್ರು ಬಂದು ನಮ್ಮ ಹತ್ರ ಬೀಜ ಒಯ್ದಾರ. ಅವ್ರಿಗೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಈಗ ಹೊಸದಾಗಿ ನಿಮ್ಮ ಚಾನಲ್ ನೋಡಿ ನಾವು ನಿಮ್ಮ ಹತ್ರ ಬೀಜಕ್ಕೆ ಬಂದೀವಿ ಅನ್ನೋ ಅಣ್ಣಂದ್ರು ಜಾಸ್ತಿ ಜನ ಇದ್ದಾರೆ ಅಣ್ಣವ್ರೆ. ಆದ್ದರಿಂದ ನಾನು ಅವರಿಗೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದನ್ನ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ರಿ. ನಿಮಗೆ ಏನೇ ಸಮಸ್ಯೆ ಇದ್ರೂನು, ಏನೋ ಒಂದು ಮಾಹಿತಿ ಬೇಕಂದ್ರೂ ನೀವು ಫೋನ್ ಮಾಡ್ರಿ. ನಾವು ಅದಕ್ಕೆ ಮಾಹಿತಿ ಕೊಡ್ತೀವಿ. ಎಷ್ಟೊಂದು ಜನ ಕೇಳಿ ತಿಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.